ಅಜೀಂ ಪ್ರೇಮ್ಜಿ. ಸಾಕಷ್ಟು ಮಂದಿಗೆ ಅಜೀಂ ಪ್ರೇಮ್ಜಿ ಯಾರು ಅಂತ ಗೊತ್ತು, ಒಂದಷ್ಟು ಮಂದಿಗೆ ಅವರ ಪರಿಚಯ ಇಲ್ಲದೆ ಇರ್ಬೋದು. ಅಜೀಂ ಪ್ರೇಮ್ಜಿ ಯಾರು, ಅವರು ಮಾಡಿದ ದಾನ ಎಂಥದ್ದು, ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಇಂದು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇನ್ನಿತರ ಮಾಹಿತಿ ನೇರವಾಗಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ನಲ್ಲಿ ಬರಲು ಈ ಕೆಳಗಿನ ಬೆಲ್ ಬಟನ್ ಅನ್ನು ಒತ್ತುವುದನ್ನ ಮರೆಯಬೇಡಿ. ದೇಶದ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಬರುವ ಅಜೀಂ ಪ್ರೇಮ್ಜಿ ದಾನಿಗಳಲ್ಲಿ ಮೊದಲ ಸ್ಥಾನ, ಹಾಗೂ ಶ್ರೀಮಂತರ ಪಟ್ಟಿಯಲ್ಲಿ ಅವರ ಹೆಸರೇ ಇಲ್ಲ. ಹೌದು, ತಾವು ಗಳಿಸಿದ ಸಂಪತ್ತನ್ನ ಇತರರಿಗೆ ಹಂಚುವುದರಲ್ಲಿ ಮೊದಲಿಗರಾದ ಅಜೀಂ ಪ್ರೇಮ್ಜಿ ಶ್ರೀಮಂತರ ಟಾಪ್ 10 ಪಟ್ಟಿಯಲ್ಲಿ ಅವರ ಹೆಸರು ಕಾಣಸಿಗೋದು. ಕಾರಣ, ತಮ್ಮ ದುಡಿಮೆಯ ಅರ್ಧದಷ್ಟು ಹಣವನ್ನ ಮೂಲಭೂತ ಸೌಕರ್ಯಗಳಾದ ಶಿಕ್ಷಣ, ಆರೋಗ್ಯ ಮುಂತಾದವುಗಳಿಗೆ ದಾನ ಮಾಡುತ್ತಲೇ ಬರುತ್ತಿದ್ದಾರೆ. ಇವರ ಪೂರ್ಣ ಹೆಸರು ಅಜೀಂ ಕಾಸಿಂ ಪ್ರೇಮ್ಜಿ. ಜುಲೈ 23, 1945ರಂದು ತಂದೆ MH ಹರ್ಷಂ ಪ್ರೇಮ್ಜಿಯ ಮುದ್ದಿನ ಮಗನಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಭಾಗವಾಗಿದ್ದ ಈಗಿನ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸುತ್ತಾರೆ. ಅಜೀಂ ಪ್ರೇಮ್ಜಿ ಅವರ ತಂದೆ ಹಾಗೂ ತಾತ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಅಂದು ತಾತ ಬರ್ಮದ ಅಕ್ಕಿಯ ರಾಜ ಎಂದೇ ಹೆಸರುವಾಸಿಯಾಗಿದ್ದರು. ತಂದೆ ವೆಸ್ಟರ್ನ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಸಸ್ಯಗಳಿಂದ ಎಣ್ಣೆ ಮತ್ತು ಪೌಷ್ಟಿಕ ಉತ್ಪಾದನೆಗಳ ಕೈಗಾರಿಕೆಗಳನ್ನ ನಡೆಸುತ್ತಿದ್ದರು. ಹಿಂದೆ ಪಾಕಿಸ್ತಾನ ಭಾರತದಿಂದ ಬೇರೆಯಾದಾಗ ಪಾಕಿಸ್ತಾನದ ಸ್ಥಾಪಕ ಮಹಮ್ಮದ್ ಅಲಿ ಜಿನ್ನಾ ಅವರು ಅಜೀಂ ಪ್ರೇಮ್ಜಿ ಅವರ ತಂದೆ ಹರ್ಷಂ ಪ್ರೇಮ್ಜಿ ಅವರನ್ನು ಪಾಕಿಸ್ತಾನದಲ್ಲಿ ಇದ್ದು ಬಿಡಿ ಎಂದಿದ್ದರು. ಆದರೆ ಇದಕ್ಕೆ ಒಪ್ಪದ ಹರ್ಷಂ ಪ್ರೇಮ್ಜಿ ಥ್ಯಾಂಕ್ ಯು ವೆರಿ ಮಚ್ ಎಂದು ಹೇಳಿ ಭಾರತದಲ್ಲೇ ನೆಲೆ ನಿಂತರು. ಅಜೀಂ ಪ್ರೇಮ್ಜಿ 21ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡರು. ಇದಾದ ಬಳಿಕ ಓದನ್ನು ಅರ್ಧದಲ್ಲೇ ನಿಲ್ಲಿಸಿ ತಂದೆಯ ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮುಂದೆ ಇದೇ ಕಂಪನಿ ವಿಪ್ರೋ ಆಗಿ ಬದಲಾಯಿತು. ಇದಾದ ಬಳಿಕ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದರು. ಅಂದು ಸಸ್ಯಗಳ ಎಣ್ಣೆ ಉತ್ಪಾದನೆಗಳಲ್ಲಿ ಸೀಮಿತವಾಗಿದ್ದ ವಿಪ್ರೋ ಸಂಸ್ಥೆಯು ಸೋಪು, ಶಾಂಪೂ, ಇಂಜಿನಿಯರಿಂಗ್ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಇನ್ನಿತರ ಹಲವು ಉತ್ಪಾದನೆಗಳಲ್ಲಿ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ಸಂಸ್ಥೆಯು ಬೆಳೆದು ನಿಂತಿತು. ಇದಲ್ಲದೆ ವಿಶ್ವವಿದ್ಯಾನಿಲಯ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ತೆಗೆದು ತಮ್ಮಲ್ಲಿರುವ ಸಂಪತ್ತನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೊಡುಗೆಯಾಗಿ ನೀಡುತ್ತಲೇ ಬಂದಿದ್ದಾರೆ. ಅಜೀಂ ಪ್ರೇಮ್ಜಿ ಒಬ್ಬ ಜಿಪುಣ ಎಂದು ಈ ಹಿಂದೆ ವರದಿಯಾಗಿತ್ತು. ಕಾರಣ, ಅವರು ತಮಗೋಸ್ಕರ ಅತಿ ಕಡಿಮೆ ಖರ್ಚನ್ನ ಮಾಡುತ್ತಾರೆ. ಇಷ್ಟೆಲ್ಲ ಐಷಾರಾಮಿ ಜೀವನ. ವಿಪ್ರೋ ಕಂಪನಿಯ CEO ಆಗಿದ್ದರೂ ಕೂಡ ತಮ್ಮ ಆಫೀಸಿನಲ್ಲಿ ಉದ್ಯೋಗಿಗಳಿಗೆ ಕಡ್ಡಾಯವಾಗಿ ಒಂದು ಪೇಜಿನಲ್ಲಿ ಇರುವ 2 ಸ್ಥಳಗಳನ್ನು ಬಳಸಿ ಫೋಟೋ ಕಾಪಿ ಮಾಡಬೇಕು ಎಂದಿದ್ದಾರಂತೆ. ಇದಲ್ಲದೆ ಆಫೀಸಿನಲ್ಲಿ ಬಳಸೋ ಒಂದೊಂದು ಟಿಶ್ಯೂವಿನ ಮೌಲ್ಯವನ್ನು ಕೂಡ ಲೆಕ್ಕ ಹಾಕಿ ಖರ್ಚು ಮಾಡುತ್ತಾರಂತೆ. ಒಮ್ಮೆ ಕಂಪನಿಯಲ್ಲಿ ಕಾಫಿ ತುಂಬಾನೇ ಮಿಕ್ಕಿತ್ತಂತೆ. ಇದನ್ನು ನೋಡಿದ ಅವರು ಕಾಫಿ ಕಪ್ ಸೈಜ್ ಅನ್ನೇ ಕಡಿಮೆ ಮಾಡಿ ಬಿಟ್ಟಿದ್ದರು ಎನ್ನುವ ವರದಿ ಕೂಡ ಹರಿದಾಡಿತ್ತು. ಇದರಂತೆ ಹೇಳುವುದಾದರೆ ಅಜೀಂ ಪ್ರೇಮ್ಜಿ ವೈಭವಕ್ಕೆ ಕಡಿಮೆ ಖರ್ಚು ಮಾಡುತ್ತಾರೆ. ಪರೋಪಕಾರಕ್ಕೆ ಅಂದರೆ ಖರ್ಚಿನಲ್ಲಿ ಅವರನ್ನ ಮೀರಿಸುವವರು ಇನ್ನೊಬ್ಬರಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೌದು, ವಿಪ್ರೋ ಕಂಪನಿಯ ಮಾಲೀಕ, ಪದ್ಮವಿಭೂಷಣ, ಡಾಕ್ಟರೇಟ್ ಹಾಗೂ ವಿಶ್ವ ಗೌರವವನ್ನು ಪಡೆದ ಅಜೀಂ ಪ್ರೇಮ್ಜಿ ಎಷ್ಟು ಸರಳ ವ್ಯಕ್ತಿ ಅಂದ್ರೆ, ವಿಮಾನದಲ್ಲಿ ಅವರು ಪ್ರಯಾಣ ಮಾಡುವಾಗ ಎಕಾನಮಿ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡ್ತಾರಂತೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಂಗುವುದನ್ನ ಬಿಟ್ಟು ಸಾಧಾರಣವಾದ ವಿಪ್ರೋ ಅತಿಥಿ ಗೃಹದಲ್ಲೇ ವಿಶ್ರಾಂತಿ ಪಡೆಯುತ್ತಾರೆ ಅಂತೆ. ತಮ್ಮ ಮಗನ ಮದುವೆಯಲ್ಲಿ ಕೂಡ ತಾವೇ ಖುದ್ದಾಗಿ ನಿಂತು ಸ್ವತಃ ಪೇಪರ್ ಪ್ಲೇಟುಗಳಲ್ಲಿ ಆಹಾರ ಬಡಿಸಿದ್ದಾರಂತೆ. ದಾನ ಮಾಡುವುದರಲ್ಲಿ ಎತ್ತಿದ ಕೈ. ಕೋವಿಡ್ ಸಮಯದಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಯನ್ನ ಕೊಡುಗೆಯಾಗಿ ನೀಡಿದ್ದರು. ಅದಲ್ಲದೆ ಇದೀಗ ಅಜೀಂ ಜಿ ಫೌಂಡೇಶನ್ ವತಿಯಿಂದ 1500 ಕೋಟಿ ರೂಪಾಯಿಯನ್ನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದೆಂದು ಭಾನುವಾರ ಹೊರತುಪಡಿಸಿ ವಾರದ 6 ದಿನಗಳು ಕೂಡ ಮೊಟ್ಟೆಯನ್ನ ಒದಗಿಸಲು ದಾನವಾಗಿ ನೀಡಿದ್ದಾರೆ. ಪ್ರಸ್ತುತ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳಿಗೆ ವಾರದ 2 ದಿನವೂ ಮೊಟ್ಟೆಯನ್ನ ನೀಡುತ್ತಿದ್ದು, ಇದೀಗ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಅನುದಾನಿತ ಶಾಲೆಗಳ 55 ಲಕ್ಷ ವಿದ್ಯಾರ್ಥಿಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಮೊಟ್ಟೆಯನ್ನ ನೀಡಲು ಮುಂದಾಗಿದೆ. ತನ್ನ ಬಳಿ ಶ್ರೀಮಂತಿಕೆ ಇದ್ದರೂ ಅದನ್ನ ದಾನವಾಗಿ ನೀಡುವ ಮನಸ್ಥಿತಿ ಇರುವ ಜನರು ಸಿಗೋದು ತುಂಬಾನೇ ಕಮ್ಮಿ. ಅಂತಹ ಜನರ ಮಧ್ಯೆ ತಮ್ಮ ಆಸ್ತಿಯ ಅರ್ಧದಷ್ಟು ಹಣವನ್ನ ದಾನವಾಗಿ ನೀಡುತ್ತಿರುವ ಅಜೀಂ ಪ್ರೇಮ್ಜಿ ಸರ್, ನಿಮಗೊಂದು ಕೋಟಿ ಕೋಟಿ ನಮನ.